1992 ಮುಂಬೈನ ಬಾಂದ್ರಾ ವೆಸ್ಟ್ನ ಕೃಷ್ಣರಾಜ್ ಬಂಗಲೆ ಒಳಗೆ ಒಬ್ಬ 10 ವರ್ಷದ ಹುಡುಗ ಸ್ಟೇರ್ಕೇಸ್ ಮೇಲೆ ಕೂತ್ಕೊಂಡು ಭಯದಿಂದ ಕೆಳಗೆ ತನ್ನ ಅಪ್ಪ ಅಮ್ಮ ಜಗಳ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದ. ಆ ಜೋಡಿ ಬೇರೆ ಯಾರು ಅಲ್ಲ, ಬಾಲಿವುಡ್ನ ಕಪೂರ್ ಡೈನಾಸ್ಟಿಯ ಪಿಲ್ಲರ್ ಆದಂತಹ ರಿಷಿ ಕಪೂರ್ ಮತ್ತು ಆಕ್ಟ್ರೆಸ್ ನೀತು ಕಪೂರ್. ಪ್ರತಿದಿನ ಈ ಜಗಳ, ಅಪ್ಪ ಅಮ್ಮನ ಕೋಪ ನೋಡ್ತಿದ್ದ ರಣಬೀರ್ ತಲೆಯಲ್ಲಿ ಯಾವಾಗ್ಲೂ ಭಯ, ಅಸಮಾಧಾನ, ಬೇಜಾರು ತುಂಬ ಹೋಗಿತ್ತು. ಬೆಳೆಯೋ ಮಕ್ಕಳಿಗೆ ಒಳ್ಳೆ ಪರಿಸರ ಇದೆ, ಅವರನ್ನ ಒಳ್ಳೆ ಮನುಷ್ಯನನ್ನ ಮಾಡುತ್ತೆ. ಬಟ್ ಈ ತರ ಕೆಟ್ಟ ಪರಿಸರದಲ್ಲಿ ಬೆಳೆಯುವಂತಹ ಹುಡುಗ ಒಂದು ಕೆಟ್ಟವನೇ ಆಗ್ತಾನೆ. ಅದಾಗಿಲ್ಲ ಅಂತಂದ್ರೆ ಜಗತ್ತು ಆರ್ಸಕ್ಕೆ ಆಗದಿರೋ ತರ ಬೆಂಕಿ ಆಗ್ತಾನೆ. ಆ ಪುಟ್ಟ ಹುಡುಗ ಇಂದು ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲೇ ಬೆಂಕಿ ಆಗಿದ್ದಾನೆ. ಆ 10 ವರ್ಷದ ಹುಡುಗನ ಹೆಸರೇ ರಣಬೀರ್ ರಾಜ್ ಕಪೂರ್. ನಮಸ್ಕಾರ, ಖಡಕ್ ಸಿನಿಮಾಗೆ ಸ್ವಾಗತ. ನಾವಿವತ್ತು ನಿಮ್ಮನ್ನ ಇನ್ಸ್ಪೈರ್ ಮಾಡೋದಕ್ಕೆ ರಣಬೀರ್ ಕಪೂರ್ ಅನ್ನುವಂತಹ ಖಡಕ್ ಪರ್ಸನಾಲಿಟಿನ ತಂದಿದ್ದೀವಿ. ವಿಡಿಯೋನ ಕೊನೆ ತನಕ ನೋಡಿ, ಅವ್ರ ಲೈಫು ತುಂಬಾ ಮಜವಾಗಿದೆ, ಇನ್ಸ್ಪೈರ್ ಕೂಡ ಮಾಡುತ್ತೆ. ರಣಬೀರ್ ಕಪೂರ್ ಹುಟ್ಟಿದ್ದು 28 ಸೆಪ್ಟೆಂಬರ್ 1982ರಲ್ಲಿ, ಅದು ಮುಂಬೈನಲ್ಲಿ. ಅಪ್ಪ ರಿಷಿ ಕಪೂರ್ ಅಂದ್ರೆ ಒಂದು ಕಾಲದಲ್ಲಿ ಬಾಲಿವುಡ್ನ ರೊಮ್ಯಾಂಟಿಕ್ ಹೀರೋ ಆಗಿ ರಾಜ್ಯ ಆಳಿದ್ದವರಂತಹ ಪೈಕಿಯಲ್ಲಿ ದೊಡ್ಡ ಹೆಸರು ಇವರು. ಸೋಚೆಂಗೆ ತುಮ್ ಪ್ಯಾರ್ ಸಾಂಗು ಆ ಟೈಮ್ಗೆ ಟ್ರೆಂಡ್ ಸೆಟ್ಟರ್ ಆಗಿತ್ತು. ಅಮ್ಮ ನೀತು ಕಪೂರ್ ಅವರು ಒಂದು ಕಾಲದಲ್ಲಿ ಬಾಲಿವುಡ್ನ ಪ್ರಮುಖ ನಟಿ. ಅಜ್ಜ ರಾಜ್ ಕಪೂರ್ ಅಂದ್ರೆ ಬಾಲಿವುಡ್ನ ಶೋ ಮ್ಯಾನ್ ಅಂತ ಕರೆಸ್ಕೊಳ್ತಾ ಇದ್ದಂತಹ ಲೆಜೆಂಡರಿ ಆಕ್ಟರ್. ಅಂದ್ರೆ ರಣಬೀರ್ಗೆ ಬಾಲಿವುಡ್ ಅನ್ನೋದು ಅವರ ಪ್ರತಿ ರಕ್ತ ನಾಳದಲ್ಲೂ ಓಡಾಡ್ತಿತ್ತು. ಇಷ್ಟೊಂದು ದೊಡ್ಡ ಫ್ಯಾಮಿಲಿ ಹಿನ್ನೆಲೆ ಇದ್ರು ಬಾಲ್ಯದಲ್ಲಿ ರಣಬೀರ್ ಕಪೂರ್ ತುಂಬಾ ಒಳ್ಳೆ ಮಗ ಆಗಿರ್ಲಿಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೆ. ಸ್ಕೂಲ್ನಲ್ಲಿ ಅಷ್ಟು ಚೆನ್ನಾಗಿ ಓದ್ತಾ ಇರ್ಲಿಲ್ಲ. ಪ್ರತಿ ಸಲ ಪೇರೆಂಟ್ ಮೀಟಿಂಗ್ಸ್ ಅಲ್ಲಿ ಟೀಚರ್ಗಳು ತುಂಬಾನೇ ಕಂಪ್ಲೇಂಟ್ಸ್ ಕೊಡ್ತಾ ಇದ್ರಂತೆ. ಅಪ್ಪ ರಿಷಿ ಕಪೂರ್ ಸ್ವಭಾವ ಮನೆಯಲ್ಲಿ ಸ್ವಲ್ಪ ಭಯ ತರಿಸ್ತಾ ಇತ್ತು ಅನ್ನೋದನ್ನ ರಣಬೀರ್ ಒಂದು ಇಂಟರ್ವ್ಯೂ ನಲ್ಲಿ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ಮುಂಬೈನ ಬಾಂಬೆ ಸ್ಕಾಟಿಷ್ ಸ್ಕೂಲ್ ಅಲ್ಲಿ ಓದ್ತಾ ಇದ್ದಂತಹ ರಣಬೀರ್ ಅಲ್ಲಿ ಕ್ರಿಕೆಟ್ ಅಂದ್ರೆ ಜೀವ ಕೊಡ್ತಾ ಇದ್ರು. ಸ್ಕೂಲ್ ಲೆವೆಲ್ ನಲ್ಲಿ ಫುಟ್ಬಾಲ್ ಆಡ್ತಾ ಇದ್ರು, ಕ್ರಿಕೆಟ್ ಆಡ್ತಾ ಇದ್ರು. ಆದ್ರೆ ಎಲ್ಲಾ ಬಿಟ್ಟು ಆಕ್ಟಿಂಗ್ ಕಡೆ ಇವರು ಮನಸ್ಸು ತಿರುಗಿದ್ದು ಒಂದು ಫಿಲಂ ಸೆಟ್ ನಲ್ಲಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಅಪ್ಪ ಫಿಲಂ ಮಾಡ್ತಾ ಇದ್ರು ಅಂತ ಒಂದ್ಸಲ ಸೆಟ್ಟಿಗೆ ಹೋಗಿದ್ರಂತೆ. ಅಲ್ಲಿ ಕ್ಯಾಮ್ರಾ, ಲೈಟ್ಸ್, ಆಕ್ಷನ್ ಎಲ್ಲ ನೋಡಿ ಈ ಹುಡುಗನ ಒಳಗೆ ಏನೋ ಸ್ಪಾರ್ಕ್ ಆಯ್ತು. ಅದೇ ಸ್ಪಾರ್ಕು ಮುಂದೆ ಬಾಲಿವುಡ್ ನಲ್ಲಿ ಬೆಂಕಿ ಆಯ್ತು. ಯಾವ ಕಪೂರ್ ಫ್ಯಾಮಿಲಿಯ ಕನೆಕ್ಷನ್ ಬಳಸದೆ ಸಿನಿಮಾ ಮಾಡದೆ ಸೀದಾ ಹೋಗಿದ್ದು ನ್ಯೂಯಾರ್ಕ್ ನ ಲೀ ಸ್ಟ್ರಾಸ್ಬರ್ಗ್ ಥಿಯೇಟರ್ ಅಂಡ್ ಫಿಲಂ ಇನ್ಸ್ಟಿಟ್ಯೂಟ್ ಗೆ ಹೋದ್ರು. ಅಲ್ಲಿ ಕಲಿತಂತಹ ಮೆಥಡ್ ಆಕ್ಟಿಂಗ್ ಅಂದ್ರೆ ಕ್ಯಾರೆಕ್ಟರ್ ನ ಅನುಭವ ಮಾಡ್ಕೊಂಡು ಆಡೋದು, ಇದು ಮುಂದೆ ಅವರ ಆಕ್ಟಿಂಗ್ ನ ಫೌಂಡೇಶನ್ ಆಯ್ತು. ಇಂಡಿಯಾಗೆ ವಾಪಸ್ ಬಂದ್ಮೇಲೆ ನೇರ ಸಿನಿಮಾ ಮಾಡ್ಬೋದಿತ್ತು, ಫ್ಯಾಮಿಲಿ ಕಲೆಕ್ಷನ್ ನ ಈಸಿಯಾಗಿ ಬಳಸ್ಕೋಬೋದಿತ್ತು. ಆದ್ರೆ ಈ ಹುಡುಗ ಅದನ್ನ ಮಾಡ್ಲಿಲ್ಲ. 2004ರಲ್ಲಿ ಸಂಜಯ್ ಲೀಲಾ ಬನ್ಸಾಲಿ ಅವರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ರು. ಬನ್ಸಾಲಿ ಅಂದ್ರೆ ಆ ಕಾಲದಲ್ಲಿ ಒಂದು ದೊಡ್ಡ ಡೈರೆಕ್ಟರ್. ದೇವದಾಸ್ ಅನ್ನುವಂತಹ ಹಿಟ್ ಕೊಟ್ಟಂತಹ ಬಿಗ್ ಡೈರೆಕ್ಟರ್. ಅವರ ಒನ್ ಆಫ್ ದ ಮಾಸ್ಟರ್ ಪೀಸ್ ಬ್ಲ್ಯಾಕ್ ಸಿನಿಮಾದಲ್ಲಿ ಸೆಟ್ ಅಲ್ಲಿ ಕ್ಯಾಮ್ರಾ ಹಿಂದೆ ನಿಂತು ಕೆಲಸ ಮಾಡ್ದ. ಅಲ್ಲಿ ಕಲ್ತಂತಹ ಒಂದು ಮಾತು ಏನಂದ್ರೆ ಕ್ಯಾರೆಕ್ಟರ್ ಅನ್ನ ಹೊರಗಿನಿಂದ ಆಡಬಾರ್ದು, ಒಳಗಿಂದ ಬದುಕಬೇಕು ಅನ್ನೋದು. ಇದೊಂದು ಮಾತು ಮುಂದೆ ಅವರ ಇಡೀ ಕೆರಿಯರ್ನ ದಿಕ್ಕನ್ನ ಬದಲಾಯಿಸ್ಬಿಡ್ತು. ಬನ್ಸಾಲಿ ಅವರ ಕ್ಯಾಂಪ್ ನಲ್ಲಿ ಕೆಲಸ ಮಾಡ್ತಿರೋದು ಮಗ ಅಂತ ಅಪ್ಪ ರಿಷಿ ಕಪೂರ್ಗೆ ಗೊತ್ತಾಯ್ತು. ಮಗ ಸ್ಟ್ರಗಲ್ ಮಾಡ್ತಿದ್ದಾನೆ ಅಂತ ಹೆಮ್ಮೆ ಪಟ್ಕೊಂಡ್ರು. 2007ರಲ್ಲಿ ಬಂತು ನೋಡಿ ಸಾವರಿಯ. ಸಂಜಯ್ ಲೀಲಾ ಬನ್ಸಾಲಿ ಡೈರೆಕ್ಷನ್ ಬೇರೆ, ಸೋನಮ್ ಕಪೂರ್ ಜೊತೆಗಿದ್ರು. ಫಿಲಂ ನ ಲುಕ್ ಫೀಲ್ ಸೂಪರ್ ಆಗಿತ್ತು. ಬನ್ಸಾಲಿ ಅಂತಂದ್ರೆ ವಿಜುವಲ್ಸ್ ಅಲ್ಲಿ ಒಂದು ಮ್ಯಾಜಿಕ್ ಅಂತೂ ಪಕ್ಕ. ರಣಬೀರ್ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡ ತಕ್ಷಣ ಜನ ಗಮನ ಇಟ್ರು. ಅವರ ಮುಖದಲ್ಲಿ ಇನೋಸೆನ್ಸ್ ಇತ್ತು, ಒಂದು ತರದ ಮ್ಯಾಗ್ನೆಟಿಕ್ ಪ್ರೆಸೆನ್ಸ್ ಇತ್ತು. ಬಟ್ ಬಾಕ್ಸ್ ಆಫೀಸ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಕೊಡ್ಲಿಲ್ಲ ಸಿನಿಮಾ. ಸಾವರಿಯ ಫ್ಲಾಪ್ ಆದ್ಮೇಲೆ 2009ರಲ್ಲಿ ಬಂದಿದ್ದೆ ವೇಕ್ ಅಪ್ ಸಿಡ್. ಅಯಾನ್ ಮುಖರ್ಜಿ ಡೈರೆಕ್ಷನ್ ನಲ್ಲಿ ಕೊಂಕಣ ಸೇನ್ ಜೊತೆಗೆ ಮಾಡಿದ ಈ ಫಿಲಂ ನಲ್ಲಿ ರಣಬೀರ್ ರಿಚ್ ಕಿಡ್ ಆಗಿ ಕಾಣಿಸ್ಕೊಂಡ್ರು. ಜೀವನದಲ್ಲಿ ದಿಕ್ಕಿಲ್ಲ, ಉದ್ದೇಶ ಇಲ್ಲ, ಬರೀ ಮಜಾ ಮಾಡ್ತಾ ಇರುವಂತಹ ಒಬ್ಬ ಹುಡುಗನ ಕ್ಯಾರೆಕ್ಟರು. ಇದು ನಿಜ ಜೀವನದಲ್ಲಿ ನಾವು ನೋಡುವಂತಹ ಹುಡುಗರ ಕಥೆನೇ ಅಲ್ವಾ. ಜನ ಈ ಸಿದ್ ಕ್ಯಾರೆಕ್ಟರ್ನ ತುಂಬಾ ಇಷ್ಟಪಟ್ರು. ಇವರ ಆಕ್ಟಿಂಗ್ ನೋಡ್ತಾ ತಾವೇ ಆ ಕ್ಯಾರೆಕ್ಟರ್ ಆದಂಗೆ ಜನ ಫೀಲ್ ಮಾಡಿದ್ರು. ಅದೇ ವರ್ಷ ಬಂತು ಅಜಬ್ ಪ್ರೇಮ್ ಕಿ ಗಜಬ್ ಕಹಾನಿ. ಕತ್ರೀನಾ ಕೈಫ್ ಜೊತೆಗೆ ಮಾಡಿದಂತಹ ಈ ಫಿಲಮ್ ಒಂದು ಲೈಟ್ ಕಾಮಿಡಿ ರೊಮ್ಯಾಂಟಿಕ್ ಫಿಲಮ್. ಇದು ಕಮರ್ಷಿಯಲಿ ಹಿಟ್ ಕೂಡ ಆಯ್ತು. 2 ಫಿಲಂಗಳು ಒಂದೇ ವರ್ಷದಲ್ಲಿ ಹಿಟ್ ಆಯ್ತು. ಜಸ್ಟ್ ಅಮೇಜಿಂಗ್ ಅಲ್ವಾ. 2 ಹಿಟ್ಗಳನ್ನ ಕೊಟ್ಟಾದ್ಮೇಲೆ 2011ರಲ್ಲಿ ಬಂದಿದ್ದೆ ರಾಕ್ ಸ್ಟಾರ್. ಇಮ್ತಿಯಾಜ್ ಅಲಿ ಡೈರೆಕ್ಷನ್ ನಲ್ಲಿ ನರ್ಗೀಸ್ ಫಕ್ರಿ ಜೊತೆಗೆ ಮಾಡಿದ್ದ ಈ ಫಿಲಂ ಅಲ್ಲಿ ರಣಬೀರ್ ಕೆರಿಯರ್ ನ ಡಿಫೈನಿಂಗ್ ಮೂಮೆಂಟ್ ಅಂದ್ರೆ ತಪ್ಪಾಗಲ್ಲ. ಜಾರ್ಡನ್ ಅನ್ನುವಂತಹ ಕ್ಯಾರೆಕ್ಟರ್ ಅನ್ನ ರಣಬೀರ್ ಪ್ಲೇ ಮಾಡ್ತಾರೆ. ಒಬ್ಬ ಹಳ್ಳಿ ಹುಡುಗ ರಾಕ್ ಸ್ಟಾರ್ ಆಗ್ತಾನೆ, ಪ್ರೀತಿ ಕಳ್ಕೊಂಡ್ಮೇಲೆ ಆ ನೋವನ್ನ ಹಾಡು ಮಾಡ್ತಾನೆ ಅನ್ನುವಂತಹ ಸಿಂಪಲ್ ಕತೆ. ಬಟ್ ಜಾರ್ಡನ್ ನ ಕೋಪ, ನೋವು, ಪ್ರೀತಿ, ಒಂಟಿತನ ಎಲ್ಲ ಅವ್ರ ಕಣ್ಣಲ್ಲೇ ಕಾಣಿಸ್ತಾ ಇತ್ತು. ಡೈಲಾಗ್ ಇಲ್ಲದ ಸೀನ್ ಗಳಲ್ಲಿ ಕೂಡ ಅವರ ಮುಖ ಮಾತಾಡ್ತಾ ಇತ್ತು. AR ರೆಹಮಾನ್ ಅವರ ಮ್ಯೂಸಿಕ್ ಜೊತೆಗೆ ರಣಬೀರ್ ಅಭಿನಯ ಒಂದು ಮ್ಯಾಜಿಕ್ ಆಗ್ಬಿಡ್ತು. ಫಿಲಂ ಕ್ರಿಟಿಕ್ ಅಷ್ಟೇ ಅಲ್ಲದೆ ಕಮರ್ಷಿಯಲಿ ಕೂಡ ಒಳ್ಳೆ ನಂಬರ್ಸ್ ಅನ್ನ ಮಾಡ್ತು. ಆ ವರ್ಷ ಫಿಲ್ಮ್ ಫೇರ್ ಅವಾರ್ಡ್ ಅಲ್ಲಿ ಬೆಸ್ಟ್ ಆಕ್ಟರ್ ರಣಬೀರ್ ಅವರಿಗೆ ಸಿಕ್ತು.
ಇಲ್ಲಿ ಒಂದು ವಿಷಯ ಹೇಳಬೇಕು ಅಂತಂದ್ರೆ ರಣಬೀರ್ ಈ ಫಿಲಂಗೋಸ್ಕರ ಗಿಟಾರ್ ಕಲ್ತರು. ಅಷ್ಟೇ ಅಲ್ಲದೆ ಒಂದು ರಾಕ್ ಬ್ಯಾಂಡ್ ನ ಮ್ಯೂಸಿಷಿಯನ್ ಜೊತೆಗೆ ದಿನ ಕಳೆದ್ರು. ಅವರ ಜೀವನ, ಅವರ ಸ್ಟ್ರಗಲ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರು. 2012ರಲ್ಲಿ ಬಂದಿದ್ದೆ ಬರ್ಫಿ. ಅನುರಾಗ್ ಬಸು ಡೈರೆಕ್ಷನ್ ನಲ್ಲಿ ಪ್ರಿಯಾಂಕಾ ಚೋಪ್ರಾ ಮತ್ತೆ ಇಲಿಯಾನಾ ಡಿಕ್ರೂಸ್ ಜೊತೆಗೆ. ಇಲ್ಲಿ ರಣಬೀರ್ ಮಾಡಿದ ಕ್ಯಾರೆಕ್ಟರ್ ಅಂದ್ರೆ ಒಬ್ಬ ಮೂಕ ಮತ್ತು ಕಿವುಡ ಹುಡುಗ. ಡೈಲಾಗ್ ಇಲ್ಲದ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ಬೇಕು ಅಂತಂದ್ರೆ ಬಾಡಿ ಲ್ಯಾಂಗ್ವೇಜು, ಕಣ್ಣು, ನಗು ಎಲ್ಲ ಪರ್ಫೆಕ್ಟ್ಲಿ ಕೆಲಸ ಮಾಡಬೇಕು. ಅವರ ಆಕ್ಟಿಂಗ್ ಮಾಸ್ಟರ್ ಕ್ಲಾಸ್ ಹೆಂಗಿತ್ತು ಅಂತಂದ್ರೆ ಆ ಫಿಲಮ್ ಆಸ್ಕರ್ಗೆ ಇಂಡಿಯಾಸ್ ಅಫಿಷಿಯಲ್ ಎಂಟ್ರಿ ಆಯ್ತು. ಫಿಲ್ಮ್ ಫೇರ್ ಅಲ್ಲಿ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೂಡ ಸಿಕ್ತು. ಆ ವರ್ಷ ಇಡೀ ಬಾಲಿವುಡ್ ಒಂದ್ ಮಾತು ಹೇಳ್ದು, ರಣಬೀರ್ ಈ ಜನರೇಷನ್ ನ ಬೆಸ್ಟ್ ಅಂತ. ಇದಕ್ಕೆ ರಣಬೀರ್ ಮಾಡಿದ ಪ್ರಿಪ್ರೇಷನ್ ಏನ್ ಗೊತ್ತಾ? ಒಂದು ದೊಡ್ಡ ಸ್ಕೂಲಲ್ಲಿ ಮೂಕ ಮತ್ತೆ ಕಿವುಡ ಮಕ್ಕಳ ಜೊತೆಗೆ ಕೆಲವು ದಿನ ಕಳೆದಿದ್ದು, ಅವರ ವೇ ಆಫ್ ಕಮ್ಯುನಿಕೇಶನ್, ಅವರ ಎಕ್ಸ್ಪ್ರೆಷನ್ ಎಲ್ಲವನ್ನ ಅಬ್ಸರ್ವ್ ಮಾಡಿದ್ದು. 2013ರಲ್ಲಿ ಬಂದಂತಹ ಹೇ ಜವಾನಿ ಹೇ ದಿವಾನಿ, ಅಯಾನ್ ಮುಖರ್ಜಿ ಡೈರೆಕ್ಷನ್ ನಲ್ಲಿ ದೀಪಿಕಾ ಪಡ್ಕೋಣೆ ಜೊತೆಗೆ ಈ ಫಿಲಮ್ ಪ್ರೀತಿ, ದೋಸ್ತಿ, ಟ್ರಾವೆಲ್ ಮತ್ತೆ ಡ್ರೀಮ್ಸ್ ಎಲ್ಲದರ ಮಿಕ್ಸ್ಚರ್. ಇದೇ ತಾನೇ ನಮ್ ಯೂತ್ಗೆ ಬೇಕಾಗಿರೋದು. ಅವರ ಮನಸ್ಸನ್ನ ಮತ್ತೆ ಬಾಕ್ಸ್ ಆಫೀಸ್ ಲೂಟಿ ಮಾಡ್ತು. ಈ ಫಿಲಂ ಎಷ್ಟು ದೊಡ್ಡ ಹಿಟ್ ಆಯ್ತು ಅಂದ್ರೆ 200 ಕೋಟಿ ಕ್ಲಬ್ ಸೇರ್ಕೊಂಡ್ಬಿಡ್ತು. ಆ ಕಾಲದಲ್ಲಿ ಬಹಳ ದೊಡ್ಡ ಅಚೀವ್ಮೆಂಟ್ ಇದು. ಮತ್ತೆ ಇಮ್ತಿಯಾಜ್ ಅಲಿ ಜೊತೆಗೆ ಒಂದು ಸಲ 2015ರಲ್ಲಿ ತಮಾಷಾ ಅನ್ನುವಂತಹ ಸಿನಿಮಾ ಮಾಡಿದ್ರು. ಈ ಫಿಲಂ ಕಮರ್ಷಿಯಲಿ ಅಷ್ಟು ದೊಡ್ಡ ಹಿಟ್ ಆಗಿಲ್ಲ ನಿಜ, ಬಟ್ ಇದು ಒಂದು ಕಲ್ಟ್ ಕ್ಲಾಸಿಕ್ ಸ್ಟೇಟಸ್ ತಗೋತು. ಈಗಲೂ ಜನ ಈ ಫಿಲಂ ಬಗ್ಗೆ ಮಾತಾಡ್ತಾರೆ. ಯಾಕಂದ್ರೆ ಈ ಫಿಲಂ ಥೀಮು ಎಲ್ರಿಗೂ ತಮ್ಗೆ ಇಷ್ಟ ಆಗುವಂತಹ ವೇ ಆಫ್ ಲೈಫ್ ಅಂಡ್ ಜಾಬ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಸೊಸೈಟಿ ನಮ್ಮನ್ನ ಅದಕ್ಕೆ ಬೇಕಾದ ಕಡೆ ಕರ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಅದು ಎಲ್ರಿಗೂ ಕನೆಕ್ಟ್ ಆಯ್ತು. 2018ರಲ್ಲಿ ಬಂದಿದ್ದೆ ಸಂಜು. ರಾಜ್ಕುಮಾರ್ ಹಿರಾಡಿ ಡೈರೆಕ್ಷನ್ ನಲ್ಲಿ ಸಂಜಯ್ ದತ್ ಅವರ ಬಯೋಪಿಕ್. ಒಬ್ಬ ಬೇರೆ ಆಕ್ಟರ್ ನ ತೆರೆ ಮೇಲೆ ತರಬೇಕು ಅಂತಂದ್ರೆ ಅವರ ವಾಕಿಂಗ್ ಸ್ಟೈಲು, ವೇ ಆಫ್ ಕಮ್ಯುನಿಕೇಶನ್ ಮತ್ತೆ ಎಕ್ಸ್ಪ್ರೆಷನ್ ಮ್ಯಾಚ್ ಮಾಡಬೇಕು. ಇದು ಸಾಮಾನ್ಯ ಕೆಲಸ ಅಲ್ಲ. ಸಂಜಯ್ ದತ್ ತರ ಕಾಣಿಸೋದು ಒಂದು ಮ್ಯಾಟರ್ ಆದ್ರೆ ಸಂಜಯ್ ದತ್ ತರ ಫೀಲ್ ಆಗೋದು ಬೇರೆನೆ ಮ್ಯಾಟ್ರು. ರಣಬೀರ್ ಈ ಫಿಲಂಗೋಸ್ಕರ ತನ್ನ ಮೈ ಕೈ ಬಳಸ್ಕೊಂಡು ಸಂಜಯ್ ದತ್ ನ ಬಾಡಿ ಮ್ಯಾಚ್ ಮಾಡ್ಕೊಂಡ್ರು. ಅವರ ಹಳೆ ಇಂಟರ್ವ್ಯೂಗಳನ್ನ ನೋಡಿ ಅವರ ಮಾತಾಡೋ ಶೈಲಿನ ಕಾಪಿ ಮಾಡಿದ್ರು. ಇಷ್ಟೆಲ್ಲ ಹಾರ್ಡ್ ವರ್ಕ್ಗೆ ಆ ಫಿಲಂ 340 ಕೋಟಿಗಿಂತ ಜಾಸ್ತಿ ಬಾಚ್ಕೊಂಡು ಹೋಯ್ತು. ಆ ವರ್ಷ ಒಂದ್ ಮಾತು ಬಾಲಿವುಡ್ ಅಲ್ಲಿ ಓಡಾಡ್ತಾ ಇತ್ತು, ರಣಬೀರ್ ಇಸ್ ದ ಚೆಮಿಲಿಯನ್ ಆಫ್ ಬಾಲಿವುಡ್ ಅಂತ. ಅಂದ್ರೆ ಯಾವ ತರ ಬೇಕಾದ್ರೂ ಬಣ್ಣ ಬದಲಾಯಿಸಿ ಯಾರ ತರ ಬೇಕಾದ್ರೂ ನಟನೆ ಮಾಡುವಂತಹ ರಾಕ್ಷಸ ಇವನು ಅಂತ. ಇಷ್ಟೊಂದು ದೊಡ್ಡ ಆಕ್ಟರ್ ಆದ್ಮೇಲೆ ಅವರ ಪರ್ಸನಲ್ ಲೈಫ್ ಬಗ್ಗೆ ಜನ ಸುಮ್ನಿರ್ತಾರ ಹೇಳಿ? ಮೊದಲು ದೀಪಿಕಾ ಪಡ್ಕೋಣೆ ಜೊತೆಗೆ ರಿಲೇಶನ್ಶಿಪ್ ಇತ್ತು ಅಂತ ಜನ ಮಾತಾಡಿದ್ರು. ಆಮೇಲೆ ಕತ್ರೀನಾ ಕೈಫ್ ಜೊತೆಗೆ ಲವ್ ಸ್ಟೋರಿ ಬಂತು. ಆ ಬ್ರೇಕಪ್ ಕೂಡ ಬಾಲಿವುಡ್ ನ ದೊಡ್ಡ ಚರ್ಚೆ ಆಯ್ತು. ಟ್ಯಾಬ್ಲೆಟ್ಗಳು ಪ್ರತಿದಿನ ರಣಬೀರ್ ಬಗ್ಗೆ ಏನಾದ್ರೂ ಬರ್ಕೊಂಡು ಹೋಗ್ತಾ ಇದ್ರು. ಅದ್ ನೆಗೆಟಿವ್ ಆಗಿರ್ಲಿ ಪಾಸಿಟಿವ್ ಆಗಿರ್ಲಿ ರಣಬೀರ್ ಹೆಸರು ಮಾತ್ರ ಓಡಾಡ್ತಾನೆ ಇತ್ತು. ಒಂದು ಟೈಮಲ್ಲಿ ನೆಪೋಟಿಸಮ್ ಗ್ಯಾಂಗ್ ಅಂತ ಟ್ರೋಲ್ ಟ್ರೆಂಡ್ ಸ್ಟಾರ್ಟ್ ಆಗಿತ್ತು. ಕಪೂರ್ ಫ್ಯಾಮಿಲಿ ಮತ್ತೆ ಅಪ್ಪ ಹೆಸರನ್ನ ಇಟ್ಕೊಂಡು ಬಂದ ಅಂತ ಕೆಲವು ಜನ ಮಾತಾಡಿದ್ದು ಉಂಟು. ಡ್ರಗ್ಸ್ ಬಗ್ಗೆ ರೂಮರ್ಗಳು ಬಂದ್ವು. 2022ರಲ್ಲಿ ಆಲಿಯಾ ಭಟ್ ಜೊತೆಗೆ ಮದ್ವೆ ಆಯ್ತು. ಈ ಮದ್ವೆ ಬಾಲಿವುಡ್ ನ ಬಿಗ್ಗೆಸ್ಟ್ ಸೆಲೆಬ್ರಿಟಿಗಳ ಮದ್ವೆಗಳಲ್ಲಿ ಒಂದಾಯ್ತು. ಅದೇ ವರ್ಷ ಅವರ ಮಗಳು ರಹಾ ಕಪೂರ್ ಕೂಡ ಹುಟ್ಟಿದ್ಲು. ಈಗ ರಣಬೀರ್ ಒಬ್ಬ ಹ್ಯಾಪಿ ಫ್ಯಾಮಿಲಿ ಮ್ಯಾನ್. 2022ರ ಮ್ಯಾಗ್ನಮ್ ಓಪಸ್ ಬ್ರಹ್ಮಾಸ್ತ್ರ ಪಾರ್ಟ್ 1 ಶಿವ, ಇದ್ರ ಬಗ್ಗೆ ಹೇಳ್ದೆ ಇದ್ರೆ ಖಂಡಿತ ತಪ್ಪಾಗುತ್ತೆ. ಅಯಾನ್ ಮುಖರ್ಜಿ ಡೈರೆಕ್ಷನ್ ನಲ್ಲಿ ಆಲಿಯಾ ಭಟ್ ಜೊತೆ ಮಾಡಿದಂತಹ ಈ ಫಿಲಮ್ ಬಾಲಿವುಡ್ ನ ಒಂದು ದೊಡ್ಡ ಆಂಬಿಷನ್ ಆಗಿತ್ತು. ಅಮಿತಾಬ್ ಬಚ್ಚನ್, ನಾಗಾರ್ಜುನ, ಮೌನಿ ರಾಯ್, ಶಾರುಖ್ ಖಾನ್ ಎಲ್ಲ ಇದ್ದಂತಹ ಈ ಫಿಲಮ್ ತನ್ನ VFX ನಿಂದ ಇಡೀ ಬಾಲಿವುಡ್ ನಲ್ಲಿ ಸ್ಟ್ಯಾಂಡ್ ಔಟ್ ಆಯ್ತು. ಶಿವ ಅನ್ನುವಂತಹ ಕ್ಯಾರೆಕ್ಟರು ಪ್ರೀತಿ ಮತ್ತೆ ಅಸ್ತಿತ್ವ ಅನ್ನುವಂತಹ ಥೀಮ್ ಮೇಲೆ ಮಾಡಿದಂತಹ ಈ ಫಿಲಮು 250 ಕೋಟಿ ಬಜೆಟ್ ನಲ್ಲಿ 450 ಕೋಟಿಗಿಂತ ಜಾಸ್ತಿ ಕಲೆಕ್ಷನ್ ಮಾಡಿತು. ಬಾಲಿವುಡ್ಗೆ ಒಂದು ಹೊಸ ದಿಕ್ ಶುರುವಾಯಿತು ಅಂತ ಜನ ಮಾತಾಡಿದ್ರು. 2023ರಲ್ಲಿ ಬಂದಿದ್ದೆ ಅನಿಮಲ್, ಸಂದೀಪ್ ರೆಡ್ಡಿ ವಂಗಾ ಡೈರೆಕ್ಷನ್ ನಲ್ಲಿ. ಇದ್ ಬಂದ್ಮೇಲೆ ಬಾಲಿವುಡ್ ರಣಬೀರ್ ನ ಬೇರೆ ಆಂಗಲ್ ಅಲ್ಲೇ ನೋಡ್ತು. ಈ ಫಿಲಂ ಅಲ್ಲಿ ರಣಬೀರ್ ಕಪೂರ್ ಆಡಿದಂತಹ ಕ್ಯಾರೆಕ್ಟರ್ ರಣ್ ವಿಜಯ್ ತುಂಬಾ ಡಾರ್ಕ್ ಆಗಿತ್ತು. ಅಪ್ಪನ ಮೇಲೆ ಅಬ್ಸೆಷನ್, ಅಹಂಕಾರ, ಹಿಂಸೆ ಎಲ್ಲ ಒಂದು ಕ್ಯಾರೆಕ್ಟರ್ ನಲ್ಲಿ ತುಂಬಾ ಇತ್ತು. ಅದನ್ನ ಚಾಲೆಂಜಿಂಗ್ ಅಂತ ಒಪ್ಕೊಳ್ತಾರೆ. ಸ್ಕ್ರಿಪ್ಟ್ ಸೆಲೆಕ್ಷನ್ ಮಲ್ಟಿ ಡೈಮೆನ್ಷನಲ್ ಆಗಿದ್ಯಾ ಅಂತ ಒಂದ್ಸಲಿ ವಂಗಾ ಅವ್ರನ್ನ ಕೇಳಿದ್ರಂತೆ. ಕೆಲವು ಜನ ಈ ಫಿಲಂ ಟಾಕ್ಸಿಕ್ ಅಂತ ಅಂದ್ರು. ಕೆಲವು ಜನ ಈ ಫಿಲಂ ಡಾರ್ಕ್ ಸೈಡ್ ನ ತೋರಿಸಿದೆ ಅಂತ ಕೂಡ ಮಾತಾಡಿದ್ರು. ವಿವಾದ ಏನ್ ಬಂದ್ರು, ಬಾಕ್ಸ್ ಆಫೀಸ್ ಅಲ್ಲಿ ಮಾತ್ರ ಈ ಸಿನಿಮಾ 900 ಕೋಟಿಗಿಂತ ಜಾಸ್ತಿನೇ ದುಡಿತು. 900 ಕೋಟಿ ಅಂದ್ರೆ ಅದು ಬಾಲಿವುಡ್ ಹಿಸ್ಟ್ರಿಯಲ್ಲಿ ಒಂದು ದೊಡ್ಡ ಸಂಖ್ಯೆ. ಅವರ ಬಾಡಿ ಲ್ಯಾಂಗ್ವೇಜು, ಅವರ ಮಾತಿನ ಶೈಲಿ, ಅವರ ಕಣ್ಣಿನ ಎಕ್ಸ್ಪ್ರೆಷನ್ ಎಲ್ಲ ಒಂದು ಹೊಸ ವೇ ಆಫ್ ಆಕ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ಸೆಟ್ ಮಾಡ್ತು. ರಣಬೀರ್ ಕಪೂರ್ಗೆ ಸಿಕ್ಕ ಅವಾರ್ಡ್ಗಳ ಲಿಸ್ಟು ತುಂಬಾನೇ ಉದ್ದ ಬಿಡಿ. ಫಿಲ್ಮ್ ಫೇರ್ ಅವಾರ್ಡ್ ನಲ್ಲಿ ಬೆಸ್ಟ್ ಆಕ್ಟರ್ ಬರೋಬ್ಬರಿ 5 ಸಲ ಸಿಕ್ಕಿದೆ. ಐಫಾ ಅಲ್ಲಿ ಕೂಡ ಅಷ್ಟೇ, ಸ್ಕ್ರೀನ್ ಅವಾರ್ಡ್ಸ್ ನಲ್ಲಿ ಕೂಡ ಅಷ್ಟೇ. ಪ್ರತಿ ಅವಾರ್ಡ್ ಸೆಷನ್ ನಲ್ಲಿ ರಣಬೀರ್ ಅವರ ಹೆಸರು ಇದ್ದೇ ಇರುತ್ತೆ. ಇಲ್ಲಿ ತನಕ ರಣಬೀರ್ ಅವರ ಕ್ಯಾರೆಕ್ಟರ್ಗಳ ಬಗ್ಗೆ ಮಾತಾಡಿದ್ವಿ, ಬಟ್ ಅವರ ಪ್ರಿಪ್ರೇಷನ್ ರೀತಿ ಒಂದ್ಸಲ ನೋಡ್ಬೇಕಲ್ವಾ? ಬನ್ನಿ ನೋಡ್ಕೊಂಬರೋಣ. ರಣಬೀರ್ ಯಾವ ಫಿಲಂ ಮಾಡಿದ್ರು ಮೊದಲು ಆ ಕ್ಯಾರೆಕ್ಟರ್ನ ಒಳ ಅರ್ಥ ಮಾಡ್ಕೋತಾರಂತೆ. ಬರ್ಫಿಗೋಸ್ಕರ ಮೂಕ ಮತ್ತೆ ಕಿವುಡ ಮಕ್ಕಳ ಜೊತೆಗೆ ದಿನ ಕಳೆಯೋದು, ರಾಕ್ ಸ್ಟಾರ್ಗೋಸ್ಕರ ಗಿಟಾರ್ ಕಲ್ತಿದ್ದು, ಸಂಜುಗೋಸ್ಕರ ಸಂಜಯ್ ದತ್ ಅವರ ಹಳೆ ಇಂಟರ್ವ್ಯೂ ವಿಡಿಯೋಗಳನ್ನ ಗಂಟೆಗಟ್ಟಲೆ ನೋಡೋದು, ಅನಿಮಲ್ಗೋಸ್ಕರ ಮೈ ಬೆಳೆಸ್ಕೊಂಡು ಒಂದು ಪ್ರಾಣಿ ತರ ಬದುಕಿದ ರೀತಿ, ಈ ಎಲ್ಲ ಅವರ ಪ್ರಿಪ್ರೇಷನ್ ಮತ್ತು ಡೆಡಿಕೇಶನ್ ಅನ್ನ ತೋರಿಸುತ್ತೆ.
ರಣಬೀರ್ ಒಂದು ಮಾತು ಹೇಳ್ತಾರೆ, ಪ್ರತಿ ಕ್ಯಾರೆಕ್ಟರ್ಲ್ಲೂ ಕ್ಯಾರೆಕ್ಟರ್ನ ನೋವೇನು ಅಂತ ಮೊದಲು ತಿಳ್ಕೋಬೇಕು, ಅದ ಅರ್ಥ ಆದ್ಮೇಲೆ ಇನ್ನೆಲ್ಲವೂ ಅದ್ರ ಹಿಂದೆನೆ ಬರುತ್ತೆ ಅಂತ. ಇಲ್ಲಿ ಒಂದು ಎಮೋಷನಲ್ ಚಾಪ್ಟರ್ ಬಗ್ಗೆ ಮಾತಾಡ್ಲೇಬೇಕು. ರಣಬೀರ್ ಮತ್ತೆ ಅಪ್ಪ ರಿಷಿ ಕಪೂರ್ ಮಧ್ಯೆ ಸಂಬಂಧ ತುಂಬಾ ಕಾಂಪ್ಲೆಕ್ಸ್ ಆಗಿತ್ತು. ಬಾಲ್ಯದಲ್ಲಿ ಅಪ್ಪ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ರು ಅಂತ ರಣಬೀರ್ ಒಪ್ಕೊಂಡಿದ್ದಾರೆ. ಆ ಅಪ್ಪ ಮಗನ ಸಂಬಂಧನ ಒಂದು ಡ್ರಾಮಾ ಮಾಡಬಹುದು ಅಂತ ಹೇಳ್ಕೊಂಡಿದ್ರು. 2020ರಲ್ಲಿ ರಿಷಿ ಕಪೂರ್ ಕ್ಯಾನ್ಸರ್ ಜೊತೆಗೆ ಹೋರಾಡಿ ತೀರ್ಕೊಂಡ್ರು. ರಣಬೀರ್ಗೆ ಇದು ತುಂಬಾ ಕಷ್ಟ ಆಯ್ತಂತೆ. ಅಪ್ಪ ಹೋದ್ಮೇಲೆ ರಣಬೀರ್ ಬಹಳ ಮೌನ ಆದ್ರು ಅಂತ ಅವ್ರ ಹತ್ರ ಇರುವಂತಹ ಜನ ಹೇಳ್ತಾರೆ. ಅಪ್ಪ ಹೋದ್ಮೇಲೆ ಅವರು ಫಿಲ್ಮ್ಗಳಲ್ಲಿ ಅವರ ಆಕ್ಟಿಂಗ್ ನಲ್ಲಿ ಇನ್ನಷ್ಟು ಡೆಪ್ತ್ ಬಂತು ಅಂತ ಕೆಲವು ಕ್ರಿಟಿಕ್ಸ್ ಗಳು ಮಾತಾಡಿದ್ದು ಉಂಟು. ಅನಿಮಲ್ ಫಿಲ್ಮ್ ನಲ್ಲಿ ಇರುವಂತಹ ಅಪ್ಪ ಮಗನ ಸಂಬಂಧದ ಬಗ್ಗೆ ಯಾಕಷ್ಟು ಡೆಪ್ತ್ ಇತ್ತು ಅಂದ್ರೆ ರಣಬೀರ್ ತಮ್ಮ ಒಳಗಿನ ಅಪ್ಪ ಮಗನ ಸ್ಟ್ರಗಲ್ ಅನ್ನ ಪರ್ಫಾರ್ಮೆನ್ಸ್ ಮೂಲಕ ಆಚೆ ಹಾಕಿದ್ರು. ರಣಬೀರ್ ಫ್ಯೂಚರ್ ನ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇದು ತುಂಬಾ ಎಕ್ಸೈಟಿಂಗ್. ಮೊದಲು ಹೇಳ್ಬೇಕಾಗಿರೋದು ರಾಮಾಯಣ. ಅಲ್ಲಿ ರಾಮನ ಕ್ಯಾರೆಕ್ಟರ್ ನಿತೇಶ್ ತಿವಾರಿ ಡೈರೆಕ್ಷನ್ ಅಲ್ಲಿ ರಣಬೀರ್ ರಾಮನಾಗಿ ಮಾಡ್ತಾ ಇದ್ರೆ, ಸಾಯಿ ಪಲ್ಲವಿ ಸೀತೆಯಾಗಿ ಮಾಡ್ತಿದ್ದಾರೆ. ಬಾಲಿವುಡ್ ಹಿಸ್ಟರಿಯ ಒನ್ ಆಫ್ ದ ಬಿಗ್ ಬಜೆಟ್ ಸಿನಿಮಾ ಅಂತಾನೆ ಹೇಳ್ಬೋದು. ರಾಮನ ಕ್ಯಾರೆಕ್ಟರ್ ಅಂತ ಅಂದ್ರೆ ಭಾರತದ ಅತ್ಯಂತ ಪ್ರಮುಖ ಕ್ಯಾರೆಕ್ಟರ್ ಅದು. ರಣಬೀರ್ ಹೇಗ್ ಮಾಡ್ತಾರೆ ಅಂತ ಇಡೀ ದೇಶ ಕಾಯ್ತಾ ಇದೆ. ಲವ್ ಅಂಡ್ ವಾರ್ ಅಂತ ಸಂಜಯ್ ಲೀಲಾ ಬನ್ಸಲಿ ಅವ್ರ ಜೊತೆಗೆ ಮತ್ತೊಂದು ಸಿನಿಮಾ ಮಾಡ್ತಾ ಇದ್ದಾರೆ. ಡೆಬ್ಯೂ ಮಾಡಿಸಿದ ಡೈರೆಕ್ಟರ್ ಜೊತೆಗೆ ಸೇರೋದು ಅಂತಂದ್ರೆ ಒಂದು ಸ್ಪೆಷಲ್ ಸರ್ಕಲ್ ಕಂಪ್ಲೀಟ್ ಮಾಡೋ ತರ. ಆಲಿಯಾ ಮತ್ತೆ ವಿಕ್ಕಿ ಕೌಶಲ್ ಅವ್ರ ಜೊತೆಗೆ ಈ ಫಿಲಮ್ 2027ರಲ್ಲಿ ಬರ್ತಿದೆ ಅಂತ ಕನ್ಫರ್ಮ್ ಆಗಿದೆ. ಬ್ರಹ್ಮಾಸ್ತ್ರ ಪಾರ್ಟ್ 2 ಕೂಡ ಬರುತ್ತೆ ಅನ್ನುವಂತಹ ಮಾತಿದೆ. ಈ ಪ್ರಾಜೆಕ್ಟ್ ಗಳ ಲಿಸ್ಟ್ ಅನ್ನು ನೋಡಿದ್ರೆ ರಣಬೀರ್ ಫ್ಯಾನ್ಸ್ಗೆ ಗೋಲ್ಡನ್ ಎರಾ ಸ್ಟಾರ್ಟ್ ಆಗೋದಂತೂ ಪಕ್ಕಾ ಅಂತ ಅನಿಸ್ತದೆ. ಎಲ್ಲಾ ಮೂವಿಗೂ ಖಡಕ್ ಸಿನಿಮಾದ ಕಡೆಯಿಂದ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ತಾ ಇದಾಗಿತ್ತು ಖಡಕ್ ಪರ್ಸನಾಲಿಟಿ ರಣಬೀರ್ ಕಪೂರ್ ಅವರ ಖಡಕ್ ಸ್ಟೋರಿ. ಸೈನಿಂಗ್ ಆಫ್, ಮನು.